ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ರಕ್ಷಾ ಸುಚಿರ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈಸಿಯಾಗಿ ದೇವಿಗೆ ಸೀರೆ ಉಡಿಸೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ವಿಡಿಯೋನ ಕೊನೆ ತನಕ ನೋಡಿ. ಇದು ಲಾಸ್ಟ್ ಇಯರ್ ವರಮಹಾಲಕ್ಷ್ಮಿ ಹಬ್ಬದ್ದು ಡೆಕೋರೇಷನ್ ವಿಡಿಯೋ. ಈ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಹೇಗೆ ಡೆಕೋರೇಟ್ ಮಾಡಿದ್ದು ಅನ್ನೋದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಪ್ಲೇ ಲಿಸ್ಟಲ್ಲಿರುತ್ತೆ, ವರಮಹಾಲಕ್ಷ್ಮಿ ಅನ್ನೋ ಪ್ಲೇ ಲಿಸ್ಟಲ್ಲಿರುತ್ತೆ. ಎಂಡ್ ಸ್ಕ್ರೀನ್ ಮತ್ತು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ. ಹಬ್ಬಕ್ಕೆ ನಾವು ಲಕ್ಷ್ಮಿ ಮುಖವಾಡ ಮತ್ತು ಕಾಲ್ಗೆಜ್ಜೆ ತೊಗೊಂಡ್ವು. ಗೋಲ್ಡ್ ಪ್ರೈಸು ಮತ್ತು ಸಿಲ್ವರ್ ಪ್ರೈಸ್ ಎಷ್ಟಿದೆ, ನಾನು ಎಷ್ಟು ಗ್ರಾಮ್ದು ಮುಖವಾಡ ತೊಗೊಂಡೆ ಅನ್ನೋದನ್ನೆಲ್ಲ ಡೀಟೇಲಾಗಿ ತಿಳಿಸ್ಕೊಟ್ಟಿದ್ದೀನಿ ಲಾಸ್ಟ್ ವಿಡಿಯೋದಲ್ಲಿ, ಹೋಗಿ ಚೆಕ್ ಮಾಡಿ. ಬನ್ನಿ ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ಫಸ್ಟ್ ಈ ಥರ ಸ್ಯಾರಿ ಸ್ಟಾರ್ಟಿಂಗಲ್ಲಿ ಈ ಥರ ನೀಟಾಗಿ ಪ್ಲೀಟ್ಸ್ ಮಾಡ್ಕೊಳ್ಬೇಕು. ಸ್ಟಾರ್ಟಿಂಗ್ ಎಡ್ಜ್ ಇರುತ್ತಲ್ಲ, ಅಲ್ಲಿ ಈ ಥರ ನೀಟಾಗಿ ಪ್ಲೀಟ್ಸ್ ಮಾಡ್ಕೊಳ್ಬೇಕು. ಎಲ್ಲ ಒಂದೇ ಸೈಜ್ ಇರೋಗೆ ಪ್ಲೀಟ್ಸ್ ಮಾಡ್ಕೊಳ್ಳಿ, ಆವಾಗ ನೀಟಾಗಿ ಪ್ಲೀಟ್ಸ್ ಕೂರುತ್ತೆ. ಪಲ್ಲುಗೆ ಒಂದು ಮಾರು ಇರೋಷ್ಟು ಬಿಟ್ಟು ಇನ್ನು ಮಿಕ್ಕದನ್ನೆಲ್ಲ ಇದೇ ಥರ ನೀಟಾಗಿ ಸ್ಮಾಲ್ ಪ್ಲೀಟ್ಸ್ ಮಾಡಿಕೊಂಡು ಕೆಳಗೆ ಮತ್ತು ಮೇಲೆ ಬಟ್ಟೆ ಪಿನ್ನು ಅಥವಾ ಬಟ್ಟೆ ಕ್ಲಿಪ್ಪಲ್ಲಿ ಸೆಕ್ಯೂರ್ ಮಾಡ್ಕೊಳ್ಬೇಕು. ಇಷ್ಟಾದಮೇಲೆ ಪಲ್ಲು ಪಾರ್ಟ್ ತೊಗೊಂಡು ಪಲ್ಲುನೂ ಸ್ಮಾಲ್ ಪ್ಲೀಟ್ಸ್ ಮಾಡಿಕೊಂಡು ಬಟ್ಟೆ ಕ್ಲಿಪ್ ಅಥವಾ ಸೇಫ್ಟಿ ಪಿನ್ನಲ್ಲಿ ಸೆಕ್ಯೂರ್ ಮಾಡ್ಕೊಳ್ಳಿ. ಫಸ್ಟ್ ಈ ಥರ ನೀವು ಹಬ್ಬಕ್ಕೆ ಈ ಥರ ಪ್ಲೀಟ್ಸ್ ಮಾಡಿ ಇಟ್ಕೊಂಡ್ಬಿಟ್ರೆ ದೇವಿಗೆ ಈಸಿಯಾಗಿ ಬೇಗ ಸ್ಯಾರಿ ಉಡಿಸ್ಬಿಡ್ಬಹುದು. ನಿಮಗೆ ಪ್ಲೀಟ್ ಸರಿಯಾಗಿ ಕೂರ್ತಿಲ್ಲ ಅನ್ನೋದಾದರೆ ಐರನ್ ಮಾಡ್ಕೊಂಬಿಡಿ, ನೀಟಾಗಿ ಕೂರುತ್ತೆ. ಇಲ್ಲ ಅಂತಂದರೆ ಸ್ಯಾರಿ ಉಡಿಸಿದ ಮೇಲೆ ಏರ್ ಸ್ಟ್ರೈಟ್ನರಲ್ಲಿ ನೀವು ನೀಟಾಗಿ ಪ್ಲೀಟ್ಸ್ನೆಲ್ಲ ಅರೇಂಜ್ ಮಾಡ್ಕೊಳ್ಬಹುದು. ನೋಡಿ, ನಾನು ಈ ಥರ ಪ್ಲೀಟ್ಸ್ನೆಲ್ಲ ಅರೇಂಜ್ ಮಾಡಿಕೊಂಡು ಕ್ಲಿಪ್ ಹಾಕಿ ಇಟ್ಕೊಂಡಿದ್ದೀನಿ. ಇವಾಗ ಸ್ಯಾರಿ ಹೇಗೆ ಉಡಿಸೋದು ಅಂತ ತೋರಿಸ್ಕೊಡ್ತೀನಿ. ನೋಡಿ, ಫಸ್ಟ್ ಈ ಥರ ಎರಡು ಲೆಂತ್ ಕರೆಕ್ಟ್ ಇದೆಯಾ ಅಂತ ನೋಡ್ಕೊಳ್ಬೇಕು. ಲೆಂತ್ ಕರೆಕ್ಟ್ ಆದಮೇಲೆ ಮಧ್ಯಕ್ಕೆ ಫೋಲ್ಡ್ ಮಾಡಿಕೊಂಡು ನೋಡಿ, ಈ ಥರ ಬಿನ್ಗೆಗೆ ಈ ಥರ ಒಂದು ಕೋಲ್ ಕಟ್ಕೊಂಡಿದ್ದೀನಿ. ಅದ್ರ ಕೋಲ್ ಕೆಳಗಡೆಯಿಂದ ಈ ಥರ ಎರಡು ಲೆಂತು ಸರಿಯಾಗಿದೆಯಾ ಅಂತ ನೋಡಿಕೊಂಡು ಒಂದು ಲೈನಿಂಗ್ ಬಟ್ಟೆಯಲ್ಲಿ ಆ ಬಿಂದಿಗೆ ಕುತ್ತಿಗೆಗೆ ಈ ಥರ ಕಟ್ಕೊಳ್ಬೇಕು. ನೋಡಿ, ಇವಾಗಲೇ ಮೇಯ್ನು ನೀಟಾಗಿ ಲೆಂತ್ ಎಲ್ಲ ನೋಡಿಕೊಂಡು ಆಮೇಲೆ ದಾರ ಅಥವಾ ಬಟ್ಟೆ ಪಿನ್ ಹಾಕಿ. ಇಲ್ಲ ಅಂತಂದರೆ ಉದ್ದ ತುಂಡಾದರೆ ಲೆಂತ್ ಏನಾದರೂ ಹೆಚ್ಚು ಕಡಿಮೆ ಆದರೆ ನೀಟಾಗಿ ಫಿನಿಶಿಂಗ್ ಬರೋದಿಲ್ಲ, ಮತ್ತೆ ಬಿಚ್ಚಬೇಕಾಗುತ್ತೆ. ನೀಟಾಗಿ ಲೆಂತ್ ನೋಡಿಕೊಂಡು ಆಮೇಲೆ ದಾರದಲ್ಲಿ ಕಟ್ಟಿ ನೋಡಿ, ಅಲ್ಲಿ ನಾನು ಹೊಸ ಲೈನಿಂಗ್ ಬಟ್ಟೆಯಲ್ಲಿ ಅದನ್ನು ಕಟ್ಟಿ ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಮತ್ತೆ ಒಂದು ಕಳಸ ತೊಗೊಂಡಿದ್ದೀನಿ. ಫಸ್ಟು ಬಿನ್ನಿಗೆ ಈ ಥರ ಕಟ್ಕೊಂಡ್ವಲ್ವಾ, ಆಮೇಲೆ ಕಳಸ ತಗೊಂಡು ಇಲ್ಲಿ ಸೆರಗ್ ಪಾರ್ಟ್ ಇದೆ ಅಲ್ವಾ, ಸೆರಗ್ ಪಾರ್ಟ್ನ ನೋಡಿ ನಾವು ಯಾವ ಥರ ಸೆರಗ್ ಹಾಕ್ಕೊಳ್ತೀವಿ ಅದೇ ಥರ ಎಡಗಡೆಗೆ, ಅಲ್ಲಿ ದೇವಿ ಎಡಗಡೆಗೆ ಅಲ್ಲಿ ಸೆರಗ್ ಹಾಕ್ಕೊಳ್ತಾ ಇದ್ದೀನಿ. ಎಡಗಡೆಗೆ ಸೆರಗ್ ಹಾಕ್ಕೊಂಡು ಮತ್ತೆ ಬಲಗಡೆಯಿಂದ ಮುಂದ್ಗಡೆ ತಗೊಳ್ಬೇಕು. ನೋಡಿ, ಅದು ವಿ ಶೇಪ್ ಆಗಿ ಬರುತ್ತೆ. ಮತ್ತೆ ಬಲಗಡೆಗೆ ಸೆರಗ್ ಹಾಕ್ಕೊಂಡು ಈ ಥರ ಆ ಪ್ಲೀಟ್ಸ್ನ ಮತ್ತೆ ನೆರಿಗೆಗೆ ಸೇರಿಸ್ಬಿಟ್ಟು ಅಲ್ಲಿ ಫಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಈ ಸ್ಟೆಪ್ ಇಂಪಾರ್ಟೆಂಟು. ವಿ ಶೇಪಲ್ಲಿ ಸೆರಗ್ ತೊಗೊಂಡಿರ್ತೀವಲ್ವ, ಅದ್ರ ಒಳಗಡೆಯಿಂದ ಬಂದರೆ ನೀಟಾಗಿ ಫಿನಿಶಿಂಗ್ ಚೆನ್ನಾಗಿ ಕಾಣುತ್ತೆ. ಈ ಥರ ಒಳಗಡೆಯಿಂದ ಪಲ್ಲುನ ತಗೊಳ್ಳಿ. ಸಾರಿದು ಪ್ಲೀಟ್ಸ್ ಇರುತ್ತಲ್ವ, ಎರಡನ್ನೂ ನೋಡ್ಕೊಳ್ಬೇಕು. ಅದ್ರ ಮಿಡ್ಲಲ್ಲಿ ಈ ಥರ ಪಲ್ಲು ಪಾರ್ಟ್ ಬರುತ್ತೆ. ಅಕಸ್ಮಾತ್ ಒಂಚೂರು ಉದ್ದ ಆಯಿತು ಅಂತ ಅಂದರೆ ಒಂಚೂರು ತುಂಡ ಮಾಡ್ಕೊಳ್ಳಿ. ನನಗೊಂಚೂರು ಉದ್ದ ಆಯಿತು, ತುಂಡ ಮಾಡಿಕೊಂಡೆ. ಲೆಂತ್ ಎಲ್ಲ ಕರೆಕ್ಟ್ ಆಗಿದೆ ಅಂತ ಅಂದಮೇಲೆ ನೀವು ಈ ಥರ ಸೊಂಟಕ್ಕೆ ಈ ಥರ ಒಂದು ಬಟ್ಟೆಲಿ ಕಟ್ಕೊಳ್ಬೇಕಾಗುತ್ತೆ. ನಾನಿಲ್ಲಿ ಲೈನಿಂಗ್ ಬಟ್ಟೆಲಿ ಈ ಥರ ಕಟ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಸೆರಗ್ ಪಾರ್ಟ್ ಮೇಲೆ ಬಂದಿರುತ್ತಲ್ವ, ಅದನ್ನು ಒಳಗಡೆ ತಗೊಳ್ಬೇಕು. ಈ ಕಡೆ ಪ್ಲೀಟ್ಸ್ನ ಹೊರಗಡೆ ತಗೊಂಡ್ರೆ ಆಗ ನೀಟಾಗಿ ಪ್ಲೀಟ್ಸ್ ಎಲ್ಲ ನೀಟಾಗಿ ಅರೇಂಜ್ ಮಾಡ್ಕೊಳ್ಬಹುದು. ನೋಡಿ, ಪ್ಲೀಟ್ಸ್ ಎಲ್ಲ ನೀಟಾಗಿ ಅರೇಂಜ್ ಮಾಡ್ಕೊಂಡಿದ್ದೀನಿ ನಾನು. ಪ್ಲೀಟ್ಸ್ ಸರಿಯಾಗಿ ಅರೇಂಜ್ ಆಗ್ತಿಲ್ಲ ಅಂತಂದರೆ ನೀವು ಇಲ್ಲಿ ಒಂದೊಂದು ಗುಂಡು ಪಿನ್ನ ನೀವು ಸ್ಟಿಕ್ ಮಾಡ್ಕೊಳ್ಬಹುದು. ನಾನು ಒಂದೊಂದು ಗುಂಡು ಪಿನ್ನ ಇಲ್ಲಿ ಸ್ಟಿಕ್ ಮಾಡಿದ್ದೀನಿ. ಇಲ್ಲ ಅಂತಂದರೆ ನೀವು ಐರನ್ ಮಾಡ್ಕೊಳ್ಬಹುದು. ನೋಡಿ, ಇಲ್ಲಿ ನಾನು ಡಾಪ್ ಕಟ್ತಾ ಇದ್ದೀನಿ. ಇವಾಗ ಆ ಸೆರಗ್ ಪಾರ್ಟ್ ಮುಂದೆ ಬಂದಿರೋದ್ರಿಂದ ತುಂಬ ನೀಟಾಗಿ ಕಾಣುತ್ತೆ ಫಿನಿಶಿಂಗ್ ಎಲ್ಲ. ನೋಡಿ, ಈ ಥರ ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ ಪ್ಲೀಟ್ಸ್ನೆಲ್ಲ. ಇಷ್ಟಾದ್ಮೇಲೆ ನೀವು ಬಾಡಿ ಪಾರ್ಟ್ ಇರುತ್ತಲ್ಲ, ಇಲ್ಲಿ ಫಸ್ಟ್ ಪ್ಲೀಟು ಮತ್ತು ಈ ಕಡೆ ಫಸ್ಟ್ ಪ್ಲೀಟ್ನ ನೀವಿಲ್ಲಿ ಬಟ್ಟೆ ಪಿನ್ನಿಂದನಾದರೂ ಸೆಕ್ಯೂರ್ ಮಾಡ್ಕೊಳ್ಬಹುದು. ಅದೆಲ್ಲ ಕಳಸ ಕ್ಲೋಸ್ ಆಗೋಗೆ. ಇಲ್ಲ ಅಂತ ಅಂದರೆ ಸೂಜಿ ದಾರದಿಂದ ಸ್ಟಿಚ್ ಹಾಕೊಳ್ಬಹುದು. ನಾನಿಲ್ಲಿ ಸೂಜಿ ದಾರದಿಂದ ಈ ಕಡೆ ಫಸ್ಟ್ ಪ್ಲೀಟು, ಈ ಕಡೆ ಫಸ್ಟ್ ಪ್ಲೀಟ್ ತಗೊಂಡು ರೈಟು ಮತ್ತು ಲೆಫ್ಟ್ ಸೈಡ್ ಇರ್ತಲ್ಲ, ಫಸ್ಟ್ ಪ್ಲೀಟ್ ತಗೊಂಡು ಸ್ಟಿಚ್ ಹಾಕೊಳ್ತಾ ಇದ್ದೀನಿ. ನೀವು ಸಾರಿ ಉಡಿಸ್ತೀರಿ ದೇವಿಗೆ ಅನ್ನೋದಾದರೆ ಒಂದು ಬಿಂದಿಗೆ ಮತ್ತು ಕಳಸ ತಗೊಳ್ಳಿ. ಬಾಡಿ ಶೇಪು ನೀಟಾಗಿ ಬರುತ್ತೆ. ನೋಡಿ, ಇವಾಗ ಶೇಪ್ ಎಲ್ಲ ನೀಟಾಗಿ ಬಂದಿದೆ. ನೆಕ್ಸ್ಟ್ ಇವಾಗ ನೀವು ಹ್ಯಾಂಡ್ಸ್ನ ಫಿಕ್ಸ್ ಮಾಡ್ತೀರಿ ಅನ್ನೋದಾದರೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಬ್ಲೌಸ್ ಪೀಸ್ನ ಈ ಥರ 4 ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಮಾಡಿಕೊಂಡು ಹ್ಯಾಂಡ್ಸ್ ತಗೊಂಡು ಈ ಥರ ಬಾರ್ಡರ್ ಇರುತ್ತಲ್ವ, ಅದನ್ನು ಈ ಥರ ಸುತ್ಕೊಳ್ಬೇಕು. ಇಲ್ಲಿ ಬಟ್ಟೆ ಪಿನ್ನಿಂದ ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಾದ್ರೆ ಗುಂಡು ಪಿನ್ನು ಹಾಕೊಳ್ಬಹುದು. ನೋಡಿ, ಇಲ್ಲಿ ಗುಂಡು ಪಿನ್ ಈ ಥರ ಸ್ಟಿಕ್ ಮಾಡ್ಕೊಳ್ಬಹುದು. ನೋಡಿ, ಎರಡು ಹ್ಯಾಂಡ್ಸ್ಗೆ ಈ ಥರ ಬಾರ್ಡರ್ ಕಾಣಂಗೆ ಈ ಥರನೇ ಸುತ್ಕೊಳ್ಬೇಕು ನೀಟಾಗಿ. ನೆಕ್ಸ್ಟ್ ಇವಾಗ ಇನ್ನೊಂದು ಹ್ಯಾಂಡ್ನ ತಗೊಂಡು ಅದೇ ಥರ
ಹಿಂಗೆ ಸುತ್ಕೊಳ್ಳೋಣ. ಅಲ್ಲಿ ತೋಳು ಪಾರ್ಟ್ ಇರುತ್ತಲ್ಲ ಅಲ್ಲಿಗೆ ಈ ಥರ ಬಾರ್ಡ್ರ್ ಬರೋಂಗೆ ನೀಟಾಗಿ ಸುತ್ತಕೊಂಡು ಬಟ್ಟೆ ಪಿನ್ ಹಾಕೊಂಡು ಆಮೇಲೆ ಗುಂಡು ಪಿನ್ನಲ್ಲಿ ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ. ಈ ಹ್ಯಾಂಡ್ಸ್ನ ನಾನೇ ಮಷೀನಲ್ಲಿ ಸ್ಟಿಚ್ ಮಾಡಿರೋದು. ಸ್ಯಾಟಿನ್ ಕ್ಲಾತ್ ಮತ್ತು ಲೈನಿಂಗ್ ಕ್ಲಾತ್ ಯೂಸ್ ಮಾಡಿಕೊಂಡು ಮಾಡಿರೋದು. ಸಾರಿ ಕುಚ್ಚು ವಿಡಿಯೋಸು, ಬ್ಲೌಸ್ ಎಂಬ್ರಾಯ್ಡ್ರಿ ವಿಡಿಯೋಸು, ವಿರುದ್ಧ ಆಹಾರಗಳ ಬಗ್ಗೆ ವಿಡಿಯೋಸು, PUC ನಂತರ ಶಾರ್ಟ್ ಟರ್ಮ್ ಕೋರ್ಸ್ಗಳನ್ನ ಯಾವ್ದು ಮಾಡಬಹುದು ಅನ್ನೋ ವಿಡಿಯೋಸ್ಗಳನ್ನೆಲ್ಲ ಅಪ್ಲೋಡ್ ಮಾಡಿದ್ದೀನಿ. ಎಲ್ಲ ಸೆಪ್ರೇಟ್ ಪ್ಲೇಲಿಸ್ಟಲ್ಲಿರುತ್ತೆ, ಹೋಗಿ ಚೆಕ್ ಮಾಡಿ. ನೋಡಿ, ಈ ಥರ ಹ್ಯಾಂಡ್ಸ್ನ ರೆಡಿ ಮಾಡ್ಕೊಂಡ್ಮೇಲೆ ಅಲ್ಲಿ ಕೋಲ್ಗೆ ಈ ಥರ ಫಿಕ್ಸ್ ಮಾಡಿಬಿಡಬಹುದು. ಇಲ್ಲ ಅಂತಂದರೆ ನೀವು ಗುಂಡು ಪಿನ್ನು ಅಥವಾ ಬಟ್ಟೆ ಪಿನ್ನಲ್ಲಿ ಸೆಕ್ಯೂರಾಗಿ ಫಿಕ್ಸ್ ಮಾಡ್ಕೊಳ್ಳಿ, ಎಲ್ಲೂ ಬಿಚ್ಚೋಗದೆ ಇರೋಂಗೆ. ಹ್ಯಾಂಡ್ಸು ರೆಡಿಮೇಡ್ ಆದರೆ ದಾರ ಕೊಟ್ಟಿರ್ತಾರಲ್ವ, ಆವಾಗ ನೀವಲ್ಲಿ ಕೋಲ್ಗೆ ಫಿಕ್ಸ್ ಮಾಡಿಬಿಡಬಹುದು. ನೋಡಿ, ಇಷ್ಟೇ ಸ್ಯಾರಿ ಡ್ರಾಪಿಂಗ್ ಮುಗೀತು. ಇವಾಗ ಜುವೆಲ್ಸ್ ಎಲ್ಲ ಹಾಕಿ, ಕಾಯಿ ಮುಖವಾಡ ಎಲ್ಲ ಇಟ್ಟು, ಹಾರ ಎಲ್ಲ ಹಾಕಿ ಅಲಂಕಾರ ಮಾಡಿದ್ದೀವಿ. ಹಬ್ಬಕ್ಕೆ ನೀವು ಹಾರ, ಕಮಲ, ದೂನೆಲ್ಲ ಅರೇಂಜ್ ಮಾಡ್ಕೊಳ್ಬಹುದು. ಕೋಲ್ ಕಟ್ಟಿರ್ತೀವಲ್ವ, ಬಿಂದಿಗೆ ಮತ್ತು ಚೆಂಬಿಗೆ ಅಲ್ಲೆಲ್ಲ ನೀವು ಹಾರಗಳು ಮತ್ತು ಕಮಲದೂನೆಲ್ಲ ಫಿಕ್ಸ್ ಮಾಡ್ಕೊಳ್ಬಹುದು. ನೋಡಿ, ಈ ಥರ ಜಡೆ ಎಲ್ಲ ಫಿಕ್ಸ್ ಮಾಡಿದ್ದೀವಿ. ನೋಡಿ, ಇಲ್ಲಿ ಬ್ಯಾಕ್ ಗ್ರೌಂಡಲ್ಲಿ ನೆಟ್ಟೆಡ್ ಕ್ಲಾತು ಮತ್ತು ಚಮ್ಕಿ ಕ್ಲಾತ್ನ ಯೂಸ್ ಮಾಡಿರೋದು. ನೀವು ಆ ಥರ ಡೆಕೋರೇಷನ್ ಮಾಡ್ಕೊಳ್ಬಹುದು. ನೋಡಿ, ಇದು ಬ್ಲೌಸ್ ಪೀಸಲ್ಲೇ 2 ಸ್ಟೆಪ್ ಬರೋ ಹಾಗೆ ಸಾರಿ ಉಡ್ಸಿರೋದು. ಇದು ಹಾರ ಹೇಗೆ ಮಾಡೋದು ಅಂತ ಕ್ಯಾರಿ ಬ್ಯಾಗ್ ಯೂಸ್ ಮಾಡಿಕೊಂಡು ಆ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಇದು ವರ್ಕ್ ಸ್ಯಾರಿಯಲ್ಲಿ ಸ್ಯಾರಿ ಉಡ್ಸಿರೋದು. ಈ ವಿಡಿಯೋಸ್ಗಳನ್ನೆಲ್ಲ ಅಪ್ಲೋಡ್ ಮಾಡಿದ್ದೀನಿ. ಇದು ಲಾಸ್ಟ್ ಇಯರ್ ಡೆಕೋರೇಷನ್ ವಿಡಿಯೋ. ಈ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಈ ಥರ ಕಿರೀಟ ಎಲ್ಲ ನೀವು ಮಾಡ್ಕೊಳ್ಬಹುದು. ಇದು ಲೈನಿಂಗ್ ಬಟ್ಟೆನ ಯೂಸ್ ಮಾಡ್ಕೊಂಡು ಮಾಡಿರೋವಂಥದ್ದು. ನೋಡಿ, ಈ ಥರ ದುಡ್ಡೆಲ್ಲ ನೀವು ಅರೇಂಜ್ ಮಾಡ್ಕೊಳ್ಬಹುದು. ಆ ಥರ ಚಂಬು ಮತ್ತು ಆ ಗೋಲ್ಡ್ ಕಾಯಿನ್ ಥರನೂ ನೀವಲ್ಲಿ ಡೆಕೋರೇಷನ್ ಮಾಡ್ಕೊಳ್ಬಹುದು. ಈ ಥರ ಕಿರೀಟನೆಲ್ಲ ಮಾಡ್ಕೊಳ್ಬಹುದು. ಬಳೆಗಳನ್ನೂ ಈ ಥರ ನೀವು ಅರೇಂಜ್ ಮಾಡ್ಕೊಳ್ಬಹುದು ನೀಟಾಗಿ. ನೆಕ್ಸ್ಟ್ ಇನ್ನು ಡೆಕೋರೇಷನ್ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀನಿ. ಅದಕ್ಕೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ನೀವು ಕೂಡ ಪ್ರೋತ್ಸಾಹ ನನಗೆ ಇನ್ನೂ ಒಳ್ಳೆ ವೀಡಿಯೋ ಮಾಡೋದಕ್ಕೆ ನನಗೂ ಸ್ಫೂರ್ತಿ ಬರುತ್ತೆ. ನೋಡಿ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಈ ಥರ ಕಾಲ್ಗೆಜ್ಜೆ ಮತ್ತು ದೇವಿ ಮುಖವಾಡ ತಗೊಂಡೆ. ಈ ವಿಡಿಯೋನು ಅಪ್ಲೋಡ್ ಮಾಡಿದ್ದೀನಿ. ಲಾಸ್ಟ್ ವಿಡಿಯೋ ಇದು ಡೆಕೋರೇಷನ್ ವಿಡಿಯೋ. 2023 ಹೇಗೆ ಡೆಕೋರೇಷನ್ ಮಾಡಿದ್ವು ಅನ್ನೋ ವಿಡಿಯೋ ಇದು. 2 ಸ್ಟೆಪ್ಪಲ್ಲಿ ದೇವಿಗೆ ಸಾರಿ ಉಡಿಸೋ ವಿಡಿಯೋ. ಇದೆಲ್ಲ ಪ್ಲೇಲಿಸ್ಟಲ್ಲಿ ಇರುತ್ತೆ, ಹೋಗಿ ಚೆಕ್ ಮಾಡಿ. ಇದು ಬ್ಲೌಸ್ ಪೀಸಲ್ಲಿ ದೇವಿಗೆ ಸಾರಿ ಉಡಿಸಿರೋದು. ಸಬ್ಸ್ಕ್ರೈಬ್ ಆದಮೇಲೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತಿ ಆಲ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಬೇಕು. ಹಾಗೆ ನಾನು ಹಾಕೋ ವಿಡಿಯೋ ಯಾವುದು ನಿಮಗೆ ಮಿಸ್ ಆಗಲ್ಲ, ನೋಟಿಫಿಕೇಷನ್ ಬರುತ್ತೆ. ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಿದ್ದೀರೋ ಅವ್ರಿಗೆ ತುಂಬು ಹೃದಯದ ಧನ್ಯವಾದಗಳು. ಕ್ರೋಶ ಕುಚ್ಚು ಬರದೇ ಇರೋರಿಗೆ ಸೂಜಿ ಯೂಸ್ ಮಾಡಿಕೊಂಡು ಕುಚ್ಚು ಡಿಸೈನ್ ಮಾಡೋ ವಿಡಿಯೋನು ಅಪ್ಲೋಡ್ ಮಾಡಿದ್ದೀನಿ. ಅದು ನೀಡಲ್ ಕುಚ್ಚು ಡಿಸೈನ್ ಅನ್ನೋ ಪ್ಲೇಲಿಸ್ಟಲ್ಲಿರುತ್ತೆ. ನಿಮ್ಮ ಹತ್ರ ಜಿಗ್ಜಾಗ್ ಮಷೀನು ಅಥವಾ ಪವರ್ ಮಿಷಿನ್ ಇದ್ದರೆ ಅದರಲ್ಲಿ ಎಂಬ್ರಾಯ್ಡ್ರಿ ಹೇಗೆ ಮಾಡಬಹುದು, ಸ್ಟೋನ್ ಚೈನು, ಬಾಲ್ ಚೈನ್ನೆಲ್ಲ ಮಷಿನಲ್ಲೇ ಹೇಗೆ ಇನ್ಸರ್ಟ್ ಮಾಡಬಹುದು, ಬೀಡಿಂಗ್ ಫುಟ್ ಯೂಸ್ ಮಾಡಿಕೊಂಡು ಅನ್ನೋ ವಿಡಿಯೋನೆಲ್ಲ ಅಪ್ಲೋಡ್ ಮಾಡಿದ್ದೀನಿ. ಮತ್ತು ಜಿಗ್ಜಾಗು, ಫಾಲ್ ಎಲ್ಲವೇ ಬ್ಲೈಂಡ್ ಆ್ಯಂಡ್ ಸ್ಟಿಚ್ ಫೂಟ್ನ ಯೂಸ್ ಮಾಡಿಕೊಂಡು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀನಿ. 32 ಪ್ರೆಸ್ಸರ್ ಫೂಟ್ ಬಗ್ಗೆನೂ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ರೋಲರ್ ಫುಟ್ ಯೂಸ್ ಮಾಡಿಕೊಂಡು ಬ್ಯಾಗ್ನು ಸ್ಟಿಚ್ ಮಾಡ್ಕೊಳ್ಬಹುದು. ಮತ್ತು ಜೀನ್ಸ್ ಪ್ಯಾಂಟು, ಸ್ವೆಟರ್ಸ್ನೆಲ್ಲ ಸ್ಟಿಚ್ ಮಾಡ್ಕೊಳ್ಬಹುದು. ಆ ವಿಡಿಯೋನು ಅಪ್ಲೋಡ್ ಮಾಡಿದ್ದೀನಿ. ಮಕ್ಕಳಿಗೆ ಪ್ರಮುಖವಾಗಿ ಯಾವ ಮಂತ್ರಗಳನ್ನ ಕಲಿಸ್ಬೇಕು ಅನ್ನೋ ವಿಡಿಯೋನು ಅಪ್ಲೋಡ್ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಡೌಟು ಮತ್ತು ಸಜೆಷನ್ಸ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.